ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಬಿಗ್ ಬಾಸ್ ಕನ್ನಡ ಬಗ್ಗೆ ನಾನು ರಿವ್ಯೂ ಕೊಟ್ಟಿಲ್ಲ ಅನಿಸುತ್ತೆ. 7 ತಿಂಗಳು ಆಯಿತು ವೀಡಿಯೋಸ್ ಮಾಡಿ ಮತ್ತೆ ಯೂಟ್ಯೂಬಿಗೆ ವಾಪಸ್ ಬಂದಿದ್ದೀನಿ. ಎಲ್ರಿಗೂ ನಮಸ್ಕಾರ, ನಾನು ಭಾರದ್ವಾಜ್ ಅವರೇ. ಸೊ ಫಸ್ಟ್ ಆಫ್ ಆಲು ಈ ಸೀಸನಲ್ಲಿ ಕ್ವಾಲಿಟಿ ಆಫ್ ಕಂಟೆಸ್ಟೆಂಟ್ಸ್ ಇದ್ದಾರಲ್ಲ ಒಂಚೂರು ಚೆನ್ನಾಗಿಲ್ಲ. ಯಾರೂ ಒಂಥರ ಎಂಟರ್ಟೈನಿಂಗ್ ಆಗಿಲ್ಲ. ಏನೇ ನಾಮಿನೇಟ್ ಮಾಡಿದ್ರು ಓಕೆ, ನಾಮಿನೇಟ್ ಮಾಡಿದ್ದೀರಾ ಓಕೆ ಅಂತ ಹೇಳ್ತಾರೆ. ಆಮೇಲೆ ಕಾಕ್ರೋಚ್ ಸುದ್ದಿ ಇಂಟ್ರೋ ಅಲ್ಲಿ ಫುಲ್ಲು ನಾನು ವೈಲೆಂಟು, ನಾನು ಆ್ಯರೋಗೆಂಟು, ನಾನು ಇದು ನಾನು ಅದು. ಅವರು ಆ ಅಣ್ಣನ ಬಗ್ಗೆ ಏನು ಹೇಳಿ ಬರೀ ಕಾಮಿಡಿ ಮಾಡ್ಕೊಂಡಿರ್ತಾರೆ. ಆಮೇಲೆ ಆ ಡಾಗ್ ಸತೀಶ್ ತಾನೇ ಅವ್ರ ಹೆಸರು, ಅದೇನೋ ಡಾಗ್ ಸತೀಶ್ ಏನೋ ಅವ್ರದ್ದು ಆ ಎಪಿಸೋಡು, ಅವ್ರ ಜಗಳ ಮುಂಚೆ ಸೀಸನ್ಗಳೆಲ್ಲ, ಇವಾಗ ಹುಚ್ಚ ವೆಂಕಟ್ ಸೀಸನು ಇವ್ರ ಸೀಸನು ಅವರೆಲ್ಲ ನೋಡ್ಬೇಕಾದ್ರೆ ಏನೋ ಜಗಳ ಆಡಿದ್ರೆ ಏನೋ ಒಂದು ಸ್ವಲ್ಪ ಅಟ್ಲೀಸ್ಟ್ ಜಗಳ ಅಂತ ಅನಿಸ್ತಾ ಇತ್ತು. ಇವಾಗ ಇವ್ರ ಜಗಳ ನೋಡಿದ್ರೆ ಒಳ್ಳೆ ಕಾಮಿಡಿ ಥರ ಇದೆ. ಯಾವಾಗಲೂ ಹಲ್ಕಿಸ್ಕೊಂಡು ಅಂತ ಇರ್ತಾರೆ ಅವರು. ಆಮೇಲೆ ಅವಳು ರಕ್ಷಿತನೋ ಯಾರೋ ಒಬ್ಳಿದ್ದಾಳೆ, ಅವಳು ಚಿಕ್ಕ ಹುಡುಗಿ ಮಾತಾಡ್ತಾ ಇರ್ತಾಳೆ. ಏನು ಅದಕ್ಕೆ ಸೆನ್ಸ್ ಇಲ್ಲ, ಕೇಳಿದ್ರೆ ಒಂಥರ ಕಿವಿಗೆ ಇರಿಟೇಷನ್ ಆಗುತ್ತೆ. ಆಮೇಲೆ ಅವಳು ಕನ್ನಡ ಮಾತಾಡೋದು ಯಾರು ಕನ್ನಡ ಅದೋ ಏನು ಕನ್ನಡ ನನಗಂತೂ ಅರ್ಥ ಆಗಲ್ಲಪ್ಪ. ಅಶ್ವಿನಿನ ಮೇಡಮ್ ಆದರೆ ಏನೋ ಫುಲ್ಲು ನಾನೇ ಹೀರೋಯಿನ್ನು, ನಾನೇ ಮೇಯ್ನ್ ಕ್ಯಾರೆಕ್ಟರ್ ಅಂತ ತೋರಿಸ್ಕೋತಾರೆ. ಓಕೆ, ಅವ್ರದ್ದು ಆ್ಯಕ್ಚುಲಿ ಕೆಲವು ಟಾಂಟ್ಸು ಅವೆಲ್ಲ ಮಜಾ ಇದೆ ನೋಡೋಕ್ಕೆ, ಅದಕ್ಕೆ ಮೋಸ್ಟ್ಲಿ ಫೈನಲಿಸ್ಟ್ ಆಗಿದ್ದು. ಆದರೆ ಅವ್ರದ್ದು ಒಂಥರ ಲೈಕ್ ಕ್ಲಾಸ್ ಟೀಚರು ಕ್ಲಾಸ್ ಮಾನಿಟರ್ ಥರ. ಈ ಕ್ಲಾಸ್ ಮಾನಿಟರ್ ಆಗಿಬಿಟ್ಟು ಸುಮ್ಮನೆ ಜೋರಾಗೆ ನಾನು ಖಂಡಿಸ್ತೀನಿ, ನಾನು ಇದು ಮಾಡ್ತೀನಿ, ನಾನು ಅದು ಮಾಡ್ತೀನಿ, ಅವೆಲ್ಲ ಏನು ಪ್ರಯೋಜನ ಅಂತ ನನಗಂತೂ ಅರ್ಥ ಆಗ್ತಾಯಿಲ್ಲ. ಆಮೇಲೆ ಯಾರ್ದು ಇಡೀ ಕಂಟೆಸ್ಟೆಂಟ್ಸ್ ಮನೇಲಿ ಇರೋರು ಏನೋ ಒಂದು ನಾಮಿನೇಟ್ ಮಾಡಿದ್ರೆ ಏನೋ ಒಂದು ವ್ಯಾಲಿಡ್ ರೀಸನ್ ಕೊಡಲ್ಲ. ಏನೋ ಒಂದು ನಾಮಿನೇಟ್ ಮಾಡಿದ್ರು ಓಕೆ, ಎಲ್ಲರಿಗೂ ನಾಮಿನೇಟ್ ಮಾಡಿದ್ರು ಓಕೆ. ಆಮೇಲೆ ಕೆಲವರು ಟಾಸ್ಕಲ್ಲೆಲ್ಲ ಆಡ್ತಾ ಇರ್ತಾರೆ, ಈ ಧ್ರುವ ಆಮೇಲೆ ಧನುಷ್ ಎಲ್ಲ ಟಾಸ್ಕೆಲ್ಲ ಆಡ್ತಾರೆ. ಆದರೆ ಯಾರೋ ಒಮ್ಮತ ಅಂತ ಹೇಳಿದ್ಮೇಲೆ ಸುಮ್ಮನೆ ಒಪ್ಕೊಂಡ್ಬಿಡ್ತಾರೆ. ನನಗೆ ಫೈನಲೇ ಟಿಕೆಟ್ ಕೊಡಲ್ಲ ಓಕೆ, ನನಗೆ ನಾಮಿನೇಟ್ ಮಾಡ್ತೀರಾ ಓಕೆ, ಏನೇ ಮಾಡಿದ್ರು ಓಕೆ ಅಂತಾರೆ. ನಾಮಿನೇಟ್ ಮಾಡಿದ್ರೆ ಯಾಕೆ ನಾಮಿನೇಟ್ ಮಾಡ್ತೀರಾ? ಯಾರ್ಯಾರು ನಾಮಿನೇಟ್ ಮಾಡ್ತಾರೋ ಅವ್ರ ಜೀವನ ಮನೇಲಿ ಹಾಳು ಮಾಡಬೇಕಲ್ವ ನೀವು. ಸುಮ್ಮನೆ ಜನಕ್ಕೋಸ್ಕರ ನಿಮ್ಮದು ಫೇಕ್ ಪರ್ಸನಾಲಿಟಿ, ಫೇಕ್. ಆಮೇಲೆ ಧ್ರುವ ಅನಿಸುತ್ತೆ ಸುಮ್ಮನೆ ಯಾರೋ ಒಬ್ರನ್ನ ಗೆಲ್ಸೋದು, ಅವನು ಗುಂಪಿನಲ್ಲಿ ಗೋವಿಂದ ಥರ ಯಾರನ್ನೋ ಒಬ್ಬನ ಗೆಲ್ಸೋದು. ಏನು ಇಂಥ ಕಂಟೆಸ್ಟೆಂಟ್ಸ್ ಎಲ್ಲ. ಅದಕ್ಕೆ ಈ ಸೀಸನಲ್ಲಿ ನೆಕ್ಸ್ಟ್ ವೀಕು ಸುದೀಪ್ ಸರ್ ಹೇಳಿದಾರಲ್ಲ, ನೆಕ್ಸ್ಟ್ ವೀಕ್ ಮಾಸ್ ಎವಿಕ್ಷನ್ ಅಂತ. ಒಳ್ಳೆಯದು, ಇಂಥ ಡಬ್ಬ ಕಂಟೆಸ್ಟೆಂಟ್ಸ್ ಕರ್ಕೊಂಡು ಬಂದರೆ ನಿಜವಾಗ್ಲೂ ನಾವು ನೋಡೋ ಆಡಿಯನ್ಸು ನನಗೆ ಬೋರ್ ಆಗುತ್ತೆ. ನಾನು ಸುಮ್ಮನೆ ಇದು ರಿವ್ಯೂಗಿಂತ ಒಂಥರ ರ್ಯಾಂಟ್ ವೀಡಿಯೋ ಥರ. ನನಗೆ ಇದು ಸೀಸನು ಓಕೆ, ನೋಡದಿರೋದು ಒಂದು ಆಪ್ಷನ್, ಹೌದು ಡೆಫಿನೆಟ್ಲಿ. ನೀವು ಹೇಳ್ಬೋದು ಇಷ್ಟೊಂದೆಲ್ಲ ಏನಕ್ಕೆ ಕಂಟೆಸ್ಟೆಂಟ್ಸ್ ಬೈತ್ಯಾ ನೋಡದೇ ಇರೋದು. ಇವಾಗ ಕಂಟೆಸ್ಟೆಂಟ್ಸು ಅಲ್ಲಿ ಹೋಗಿದ್ದಾರೆ, ಬೈ ಚಾಯ್ಸ್ ಹೋಗಿದ್ದಾರೆ, ಅವ್ರು ಹೋಗಿದ್ದಾರೆ, ಅವ್ರ ಒಪಿನಿಯನ್ ಕೊಡ್ತಾ ಇದ್ದಾರೆ. ನಾನು ಆ್ಯಸ್ ಅ ವ್ಯೂವರ್, ನಾನು ಬಿಗ್ ಬಾಸ್ದು ಎಷ್ಟೋ ಸೀಸನ್ ನೋಡಿದ್ದೀನಿ ಅಲ್ವಾ. ಆ್ಯಸ್ ಅ ವ್ಯೂವರ್ ನಾನು ನನ್ನ ಒಪಿನಿಯನ್ ಶೇರ್ ಮಾಡ್ತಾಯಿದ್ದೀನಿ. ನಿಮ್ಗೆ ಏನು ಅನಿಸುತ್ತೆ ಈ ಕಂಟೆಸ್ಟೆಂಟ್ಸ್ ಬಗ್ಗೆ? ಯಾರ್ದು ಕಂಟೆಸ್ಟೆಂಟ್ಸ್ನ ರೋಸ್ಟ್ ಮಾಡೋಣ. ಆಮೇಲೆ ಮಿಕ್ಕಿದವ್ರನ್ನೆಲ್ಲ ಯಾರ್ಯಾರು ಮಲ್ಲಮ್ಮ ಅಟ್ಲೀಸ್ಟ್ ಓಕೆ ರಿಯಲ್ ಆಗಿದ್ದಾರೆ ಪಾಪ, ಹಳ್ಳಿ ಹುಡುಗಿ, ಆಮೇಲೆ ಹಳ್ಳಿ ಹೆಂಗಸು, ಆಮೇಲೆ ಚೆನ್ನಾಗೆ ಅವರು ಪಾಪ ಚೆನ್ನಾಗಿ ಆಡ್ತಾ ಇದ್ದಾರೆ. ಅದು ಬಿಟ್ಟು ಮಿಕ್ಕಿದ್ದು ಯಾರು ಚೆನ್ನಾಗಿ ಆಡ್ತಾರೆ, ಗಿಲಿ ಸ್ವಲ್ಪ ಏನೋ ಕಾಮಿಡಿ ಓಕೆ, ಸ್ವಲ್ಪ ಓಕೆಶ್ ಕಾಮಿಡಿ, ಅಂದರೆ ಕೆಲವು ಜೋಕ್ಸ್ ಫನ್ನಿ ಆಗಿದೆ, ಕೆಲವುದು ಇಲ್ಲ. ಆದರೆ ಕೆಲವರು ಇದ್ದಾರೆ ಇವಾಗ, ಸತೀಶ್ ಸರ್, ಡಾಗ್ ಸತೀಶು, ಆಮೇಲೆ ಮಿಕ್ಕಿದೆ ಯಾರು ಅವರು ಕಾಕ್ರೋಚ್ ಸುದ್ದಿ, ಇವರೆಲ್ಲ ಕಾಮಿಡಿ ಮಾಡಬೇಕು ಅಂತ ಬಯಸ್ತಾ ಇಲ್ಲ, ಆದರೂ ಕಾಮಿಡಿ ಮಾಡ್ತಾರೆ. ಇವಾಗ ಎಲ್ಲಾದ್ರೂ ಇವಾಗ ಬಿಗ್ ಬಾಸ್ ಕನ್ನಡದಲ್ಲಿ ಕಂಟೆಸ್ಟೆಂಟ್ಸು ಕರೆಯೋದು ಹಾಗೆ, ಹುಚ್ಚ ವೆಂಕಟು, ಡಾಗ್ ಸತೀಶು, ಆಮೇಲೆ ಈ 50 ಕೋಟಿ 100 ಕೋಟಿ ಡಾಗ್ ಅಂತೆ. 50 ಕೋಟಿ 100 ಕೋಟಿ ಡಾಗ್ ಇದ್ದಿದ್ರೆ ನೀವು ಯಾಕೆ ಸರ್ ಮನೆಗೆ ಹೋಗ್ತಾ ಇದ್ದೀರಾ? ಸುಮ್ಮನೆ ಫೇಮ್ ನೀವು 50 ಕೋಟಿ ಕೊಟ್ಬಿಟ್ಟು PR ಮಾಡಿದ್ರೆ ನೀವು ಆಟೋಮೆಟಿಕ್ಲಿ ಫೇಮಸ್ ಆಗ್ತಾಯಿದ್ದೀರಾ. ಇದೆಲ್ಲ ಬರೀ ಸ್ಕ್ಯಾಮ್ಸ್ಟರ್ಸ್ನ ಕರೆಯೋದು. ಲಾಸ್ಟ್ ಸೀಸನು ಯಾರೋ ಒಬ್ಬರು ಡ್ರೋನು ಇವರು ಹಾರಿಸೋರು ಕರಿತಾಯಿದ್ರು. ಆಮೇಲೆ ಏನೋ ಇದೆ, ಯಾರ್ಯಾರು ಸ್ಕ್ಯಾಮ್ ಮಾಡ್ತಾರೋ ಕರ್ನಾಟಕದಲ್ಲಿ. ಇವಾಗ ನಿಜವಾಗ್ಲೂ ಇಂಟೆಲಿಜೆಂಟು, ನಿಜವಾಗ್ಲೂ ಏನೋ ಒಂದು ಸಾಧಿಸಿರೋದನ್ನ ಕರೆದ್ರೆ ಓಡಲ್ಲ ಅಂತ ಗೊತ್ತು. ಈ ಥರ ಯಾರೋ ಸ್ಕ್ಯಾಮ್ನವ್ರು ಕರೆಸಿದ್ರೆ ಈ ಸ್ಕ್ಯಾಮ್ನವ್ರು ಕರೆಸ್ಬಿಟ್ಟು ಎಲ್ಲ ಸ್ಕ್ಯಾಮು ಒಟ್ಟಿಗೆ ಮನೇಲಿ ಇದ್ದರೆ ಒಂಥರ ಐಬಾಲ್ಸ್ ಜಾಸ್ತಿ ಇರುತ್ತೆ, TRP ಜಾಸ್ತಿ ಆಗುತ್ತೆ. ಓಕೆ, ಬಿಗ್ ಬಾಸ್ಗೆ TRP ಆ್ಯಕ್ಚುಲಿ ಅವಶ್ಯಕತೆ ಇಲ್ಲ, ಆದರೂ ಈ ಸ್ಕ್ಯಾಮ್ದು ಗುಂಪು ಇದ್ದರೆ ಒಂಥರ ಮಜಾ ಬರುತ್ತೆ ನೋಡೋಕ್ಕೆ. ಮಜಾ ಏನೋ ಬರ್ತದೆ, ಕಾಮಿಡಿ ಅಂತೂ ಆಗ್ತದೆ. ಆದರೆ ಈ ಸೀಸನಲ್ಲಿ ಜಗಳ, ಯಾರ್ದು ಪರ್ಸ್ನಾಲಿಟಿ ಏನೋ ಒಂಥರ ಪರ್ಸ್ನಾಲಿಟಿ ಆಚೆ ಬರ್ತಾ ಇಲ್ಲ ಯಾರ್ದು.
ಸೊ ಇದು ಒಂಥರ ರ್ಯಾಂಟ್ ರಿವ್ಯೂ ವಿಡಿಯೋ ಥರ ಬಿಗ್ ಬಾಸ್ದು ಈ 2 ವಾರ ಏನಾಗಿದೆಯೋ ಅದ್ರದ್ದು ರಿವ್ಯೂ. ಸೊ ನಿಮ್ಮ ಒಪಿನಿಯನ್ ಏನಂತ ಹೇಳಿ, ನಿಮ್ದು ಯಾರು ಫೇವ್ರೇಟ್ ಕಂಟೆಸ್ಟೆಂಟ್ಸ್ ಅಂತ ಹೇಳಿ, ನೀವು ಈ ಸೀಸನ್ ನೋಡ್ತಾ ಇದ್ದೀರಾ ಇಲ್ವಾ ಅಂತಲೂ ಹೇಳಿ. ಆಮೇಲೆ ಇನ್ನೇನೇನು ಟಾಪಿಕ್ಸ್ ಬಗ್ಗೆ ಮಾತಾಡಬೇಕು, ಏನೇನು ನಿಮಗೆ ಆಸೆ ಇದೆಯೋ ಅದು ಹೇಳಿ. ಭಾರದ್ವಾಜರೇ ಇಸ್ ಬ್ಯಾಕ್ ಇನ್ಮೇಲಿಂದ ಯಾವಾಗ ಆಗುತ್ತೋ ವೀಡಿಯೋಸ್ ಅಂತೂ ಮಾಡೇ ಮಾಡ್ತೀನಿ. ಲೆಟ್ಸ್ ಫಕಿಂಗ್